ಪರಾಶರಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಿನ್ನೆ ಪುನರ್ಜನ್ಮದ ಕುರಿತಾದ ಕೆಲವು ಸಂಗತಿಗಳನ್ನ ಆಚಾರ್ಯರು ನಿರೂಪಣೆ ಮಾಡಿದ್ದನ್ನ ನಾವು ಕೃಷ್ಣ ಹೇಳಿದ್ದನ್ನ ಯಥಾಶಕ್ತಿ ಗಮನಿಸಿದೆವು. ಇಲ್ಲಿ ಅದು ದುಃಖಾಲಯಂ ಅಶಾಶ್ವತಂ, ಸಂಸಾರ ಅನ್ನೋದು ದುಃಖಗಳದ್ದೇ ಒಂದು ರಾಶಿ. ದುಃಖದ ತೊಟ್ಟಿಯಲ್ಲಿ ಬಿದ್ದು ಅಲ್ಲಿ ಸುಖ ಹುಡುಕಿದ್ರೆ ಎಲ್ಲಿಂದ ಸಿಗುತ್ತೆ? ದೇವತೆಗಳಿಗಂತೂ ಈ ಮನುಷ್ಯ ದೇಹ ಅನ್ನೋದು ಒಂಥರ ನರಕ ಇದ್ದ ಹಾಗೆ. ಅವರಿಗೆ ಪ್ರತ್ಯೇಕ ನರಕ ಇಲ್ಲ. ನಾವು ತಪ್ಪುಗೈದ್ರೆ ಅದಕ್ಕೆ ಅನುಭವಿಸ್ಲಿಕ್ಕೆ ಅಂತ ನರಕಕ್ಕೊಂದು ಪ್ರತ್ಯೇಕ ಜಾಗ ಇದೆ. ದೇವತೆಗಳಿಗೆ ನರಕ ಇಲ್ವೇ ಇಲ್ಲ. ಯಾಕಿಲ್ಲ ಅಂದ್ರೆ ಅವರಿಗೆ ಮನುಷ್ಯ ಅನ್ನೋದೇ ಅವರಿಗಿರುವ ಸೌಲಭ್ಯವನ್ನ ಈಗ ನಮ್ಗೇನನ್ಸುದು ಅಂದ್ರೆ, ಯಾವುದೋ ಒಂದು ಕಷ್ಟ ಬರುವುದು ಅಂದ್ರೆ ತೀರಾ ರಸ್ತೆಗೆ ಬರುವುದು ಮಾತ್ರ ಕಷ್ಟ ಅಂತ. ಹಾಗೇನಿಲ್ಲ, ರಸ್ತೆಗೆ ಬಂದ್ರೆ ಮಾತ್ರ ಕಷ್ಟ ಆಗ್ಬೇಕಿಲ್ಲ. ಯಾವಾಗ್ಲೂ ವಿಮಾನದಲ್ಲೇ ಪ್ರಯಾಣ ಮಾಡ್ತಾ ಇದ್ದವನಿಗೆ ಇನ್ಮುಂದೆ ವಿಮಾನದಲ್ಲಿ ಪ್ರಯಾಣ ಇಲ್ಲ, ಅವನಿಗೆ ಆ ಗುಂಡಿ ಬಿದ್ದ ರಸ್ತೆಯಲ್ಲೇ ಪ್ರಯಾಣ ಅಂತ ಅವನಿಗೆ ಸೂಚಿಸಿದ್ರೆ ಮುಂದೆ ಅವನ ಜೀವನ ಎಷ್ಟು ಕಷ್ಟ ಅಂದ್ರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗೋನೇ ಆನಂದವಾಗಿರ್ತಾನೆ, ಅವನು ಕಷ್ಟಪಡ್ತಿರ್ತಾನೆ. ಸಾಮಾನ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗೋನು ನನಗೆ ಕನಿಷ್ಠ ಪಕ್ಷ ಆ ಬಸ್ಸಲ್ಲಾದ್ರೂ ಹೋಗ್ಲಿಕ್ಕೆ ಸಿಕ್ಕಿದ್ರೆ ಅಷ್ಟು ನಡೆಯುತ್ತಿತ್ತಲ್ವಾ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಈ ಸೈಕಲ್ ಅಲ್ಲಿ ಇದ್ದವನಿಗೆ ಬೈಕಲ್ಲಿ ಹೋಗ್ಬೇಕು ಅಂತ ಆಸೆ, ಬೈಕಲ್ಲಿ ಇದ್ದವನಿಗೆ ಕಾರಲ್ಲಿ ಹೋಗ್ಬೇಕು ಅಂತ ಆಸೆ, ಕಾರಲ್ಲಿ ಇದ್ದವನಿಗೆ ನಾನ್ ಕಾರಲ್ಲಿ ಹೋಗ್ಬೇಕು ಅಂದ್ರೆ ಬಿಡುದ್ ನಾನಾಗಿರ್ಬಾರ್ದು, ಹೋಗುದ್ ಮಾತ್ರ ನಾನಾಗಿರ್ಬೇಕು ಅಂತ. ಹಾಗೆ ಕೂತವನಿಗೆ ಸ್ವಲ್ಪ ಇನ್ನೂ ಲಕ್ಸುರಿಯಸ್ಸು, ನಾನು ಮಧ್ಯದಲ್ಲಿ ಅದನ್ನ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ವಿಭಾಗ ಮಾಡ್ಕೊಳ್ಳಿ, ಅದು ಟ್ರೈನು ಇನ್ನೂ ಚೆನ್ನಾಗಿರುತ್ತೆ, ರಸ್ತೆ ಸ್ವಲ್ಪ ಪ್ರಾಬ್ಲಮೇ ಇರಲ್ಲ ಅಂತ, ಫ್ಲೈಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಈ ಹಿಂದೆ ಹಿಂದೆ ಮರಳಿ ಮೊದಲ ಸೌಕರ್ಯಕ್ಕೆ ಬರುವುದು ಉಂಟಲ್ವಾ, ಅದು ಅವನನ್ನ ಒಂಥರ ಕಷ್ಟಕ್ಕೆ ಸಿಲುಕಿಸಿದ ಹಾಗೆ. ಇನ್ಯಾವತ್ತೂ ಕೂಡ ಟ್ರೈನಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಆ ಊರಿನ ಟ್ರೈನೇ ಮಿಸ್ ಆಯ್ತು, ಬಸ್ಸಲ್ಲೇ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ, ಯಾವಾಗ್ಲೂ ಅದರಲ್ಲಿ ಹೋಗಿ ಅಭ್ಯಾಸ ಆದವನಿಗೆ ಬಸ್ಸಲ್ಲಿ ಹೋಗುದು ಅಂದ್ರೆ ಮೈ ಕೈಯೆಲ್ಲ ನೋವಾಗ್ತಾ ಇರುತ್ತೆ, ವಾಂತಿ ಬರ್ತಾ ಇರುತ್ತೆ, ಮಧ್ಯದಲ್ಲಿ ಕೈಕಾಲ್ ತೊಳ್ಕೊಳ್ಳಿಕ್ಕೆ ನಿಲ್ಸುದಿಲ್ಲ, ಟ್ರೈನಲ್ಲಿ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗಿ ಬರ್ಬೋದಿತ್ತು. ಈ ಎಲ್ಲಾ ಸಮಸ್ಯೆಗಳಿಂದ ಆತ ಒಂಥರ ಹೈರಾಣ ಆಗಿಬಿಡ್ತಾನೆ. ನಾವ್ ಅನ್ಕೊಂಡಿದ್ದೇನು ಅಂದ್ರೆ, ಬಸ್ಸಲ್ಲಾದ್ರೂ ಹೋಗ್ತಿದ್ದಾನಲ್ಲ, ಏನ್ ಕಷ್ಟ, ನಾವೆಲ್ಲ ಬಸ್ಸು ಇರ್ಲಿಲ್ಲ ಗೊತ್ತಾ ಅಂತಾರೆ. ಆದ್ರೆ ಅವನ ಕಷ್ಟ ಅವನಿಗೆ ಮಾತ್ರ ಗೊತ್ತು. ಕಷ್ಟ ಅನ್ನೋದು ಹೊರಗಿನಿಂದ ಇರುವ ವಸ್ತುವಿನಲ್ಲಿ ಇರುವುದಲ್ಲ, ಅವನ ಮನಸ್ಥಿತಿ ಅದನ್ನು ಹೇಗೆ ಸ್ವೀಕರಿಸಿದೆ ಅನ್ನೋದ್ರ ಮೇಲಿರುವುದು. ಅದರಿಂದಾಗಿ ಈ ಸಂಸಾರ ಅನ್ನೋದು ಎಲ್ರಿಗೂ ದುಃಖನೇ. ಶ್ರೀಮಂತರಿಗೂ ದುಃಖ, ಬಡವರಿಗೂ ದುಃಖ, ಪ್ರಾಣಿಗೂ ದುಃಖ, ಪಕ್ಷಿಗೂ ದುಃಖ, ಮರಗಳಿಗೂ ದುಃಖ. ಅದು ದುಃಖ ಅಷ್ಟೇ. ಆ ದುಃಖವನ್ನು ಅನುಭವಿಸ್ಲಿಕ್ಕೋಸ್ಕರನೇ ನಾನಾ ತರದ ಶರೀರಗಳನ್ನು ಹೊತ್ತು ಬಂದದ್ದು. ದುಃಖ ಅನ್ನೋದು ನೀವು ಸ್ಕೇಲ್ ತೆಗೆದುಕೊಂಡು ಈ ವ್ಯವಸ್ಥೆಯಲ್ಲಿ ಇದ್ದವರಿಗೆ ಮಾತ್ರ ದುಃಖ, ಗಂಡಸರೆಲ್ಲ ದುಃಖದಲ್ಲಿ ಇಲ್ಲ, ಮಕ್ಕಳೆಲ್ಲ ದುಃಖದಲ್ಲಿ ಇಲ್ಲ, ದೇವತೆಗಳೆಲ್ಲ ದುಃಖದಲ್ಲಿ ಇಲ್ಲ, ಹೀಗೆ ನಾವು ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ದೇವತೆಗಳಿಗೂ ದುಃಖ ಇದೆ, ಹೆಂಗಸರಿಗೂ ದುಃಖ ಇದೆ, ಮನುಷ್ಯರಿಗೂ ದುಃಖ ಇದೆ, ಪ್ರಾಣಿಗಳಿಗೂ ದುಃಖ ಇದೆ. ಹೀಗೆ ದುಃಖಾಲಯ, ಅದು ಪ್ರಾಣ ಹೋಗುವ ತನಕವೂ ದುಃಖವೇ ಮತ್ತು ಅಶಾಶ್ವತ. ಆದ್ರೆ ಅದು ಒಂಥರ ಗುಣವೂ ಹೌದು, ಒಂಥರ ಆ ಕಷ್ಟವೂ ಹೌದು. ಈ ದುಃಖವೂ ಕೂಡ ನಿಲ್ಲುವುದಿಲ್ಲ, ಈ ದುಃಖವೂ ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ತಿಳಿಸುವ ಹಾಗೆ ಅಶಾಶ್ವತಂ. ಅದರದ್ದು ಹೇಳಿದ್ದು ದುಃಖಕ್ಕೆ ಅಶಾಶ್ವತ ಅಂತಲ್ಲ, ದುಃಖ ಮತ್ತೆ ಇನ್ನೊಂದು ಶರೀರಕ್ಕೆ ಬಂದಾಗ ಕಂಟಿನ್ಯೂ ಆಗುತ್ತೆ, ಆದ್ರೂ ಒಂದ್ ಸರ್ತಿಗೆ ಅದು ಕೊನೆ ಆಗುತ್ತೆ. ಈ ಸಂಸಾರ ಅನ್ನೋದು ಅಶಾಶ್ವತ ಅಂತಂದ್ರೆ ಇಲ್ಲಿ ಬಿದ್ದ ಮೇಲೆ ಮತ್ತೆ ಮೇಲೆ ಹೇಳಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ. ಅಶಾಶ್ವತ ಅನ್ನೋದು ಒಂದರ್ಥ. ಇಲ್ಲಿರುವ ಸಾಮಾನ್ಯ ಅಂದ್ರೆ ಇದಕ್ಕಿಂತ ಮೇಲಿನ ಸುಖದ ಪರಿಚಯ ಇಲ್ಲದೆ ಇದ್ದಾಗ ಇದೇ ಪರಮ ಸುಖ ಅಂತ ಭಾವಿಸಿದವನು ನಾನು ಯಾಕೆ ದೇವರನ್ನು ಸ್ಮರಣೆ ಮಾಡಬೇಕು, ನಾನು ಯಾಕೆ ಆ ನಿತ್ಯದಲ್ಲಿ ಸರಿ ದೇವರನ್ನು ಸ್ಮರಣೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ದೇವರನ್ನು ಸ್ಮರಣೆ ಮಾಡ್ತಾನೆ, ವರ್ಷಕ್ಕೊಂದು ಏನೋ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾನೆ,
ಆಯ್ತು, ವರ್ಷಕ್ಕೊಂದು ಮಾಡಿದ್ರೆ ಒಂದು ಶ್ರಾದ್ದ, ಒಂದು ಯಾವ್ದಾದ್ರು ಹಬ್ಬ, ಇಷ್ಟರಲ್ಲಿ ನಮಗೆ ಸುಖ ಇದೆ. ಉಳಿದಿದ್ದೆಲ್ಲ ಯಾಕೆ ನೀವು ಏನೇನೋ ಕತೆ ಹೇಳ್ತೀರಿ? ಅದು ಮಾಡ್ಬೇಕಂತೆ, ಪಾರಾಯಣ ಮಾಡ್ಬೇಕಂತೆ, ಪೂಜೆ ಮಾಡ್ಬೇಕಂತೆ, ನಿತ್ಯ, ಅದು ಒಂದು ದಿವಸ ಅಲ್ಲ, ನಿತ್ಯ ಬಿಡೋದೆ ಮಾಡ್ಬೇಕಂತೆ. ಇದೆಲ್ಲ ಬೇಕಾಗಿಲ್ಲ ನಮ್ಗೆ. ನಾವು ಈಗ ಕೊಡಿಸಿರುವಂತಹ ಸೌಖ್ಯ ಬೇಕಾದಷ್ಟಿದೆ ನಮಗೆ. ಅದರಿಂದಾಗಿ ನಮಗಿದು ಅಗತ್ಯ ಇಲ್ಲ ಅಂದ್ರೆ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಮ್ಮ ಯಾವುದೋ ಪೂರ್ವದ ವ್ಯಾಪಾರದಲ್ಲಿ ಪುಣ್ಯ ಚೆನ್ನಾಗಿ ಆ ಸಂಗ್ರಹವಾಗಿದೆ ಅನ್ನುವ ಕಾರಣಕ್ಕೆ ಈಗ ನಮ್ಮ ಎಲ್ಲಾ ತರದ ಎಡವಟ್ಟುಗಳಿಗೂ ಕೂಡ ನಾವು ಪ್ರತಿಕ್ರಿಯೆಯನ್ನು ಅನುಭವಿಸದೆ ಸುಖವಾಗಿದ್ದೇವೆ, ಅಥವಾ ಮರೆತು ಹೋದದ್ದಕ್ಕೆ ಕೆಟ್ಟ ಫಲವನ್ನು ಅನುಭವಿಸಿಲ್ಲ. ಆದ್ರೆ ಅದು ಮುಂದಾದ್ರೂ ಅನುಭವಿಸ್ಲಿಕ್ಕಿದೆ. ಯಾಕಂದ್ರೆ ಪುನರ್ಜನ್ಮ, ಮತ್ತೆ ಹುಟ್ಟಿ ಬರ್ಲಿಕ್ಕಿದೆ. ಯಾರು ಮಾಂ ಆಪ್ನುವಂತಿ ತೇ ಪುನರ್ಜನ್ಮನ ಆಪ್ನುವಂತಿ. ಮತ್ತೆ ಹುಟ್ಟಿದ್ರು ಕೂಡ ಅದು ದುಃಖಾಲಯವೇ. ಮತ್ತೊಂದು ಜನ್ಮ ಬಂತು, ಈ ಜನ್ಮದಲ್ಲಂತೂ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೊಂಡ ಒಬ್ಬ. ಮತ್ತೆ ಅದಕ್ಕಿಂತ ಕಠಿಣವಾದ ಶರೀರ ಬಂತು, ಅದರಲ್ಲೂ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂದ್ರೆ, ಪ್ರಾಣಿಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಕ್ರಮ ಇಲ್ಲ ಅವುಗಳಿಗೆ. ಆ ತರದ ಬುದ್ಧಿ ಬಹಳ ಕಮ್ಮಿ. ಆತ್ಮಹತ್ಯೆ ಅಂತಿಲ್ಲ ಅವುಗಳೇನು ಅಂದ್ರೆ, ಇನ್ನು ದೇಹದಲ್ಲಿ ತನಗೆ ಇರ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾದಾಗ ಅವಳು ಆಹಾರ ಸ್ವೀಕಾರ ಮಾಡದೆ ಮಾಡಿ ಎಲ್ಲೆಲ್ಲೋ ಪ್ರಾಣ ಬಿಡ್ತಾನೆ. ಆದ್ರೆ ಎಲ್ಲಿಯೂ ಮನುಷ್ಯನಿಗೆ ಕಾಣುವ ಹಾಗೆ ಹೇಳ್ತಾ ಇದ್ದಾರೆ ಗೊತ್ತಾ, ನೋಡಿ ನೀವು ನಮ್ಮ ಸಂಕುಲವನ್ನು ಕೊನೆ ಮಾಡ್ತಾ ಇದ್ದೀರಿ ಅಂತ ಯಾವತ್ತವುಗಳು ಸ್ಟ್ರೈಕು ಮಾಡಲ್ಲ, ಹ್ಯೂಮನ್ ರೈಟ್ಸ್ ಅಂತ ಕೇಳುವ ಹಾಗೆ ಅವುಗಳು ಪ್ರಾಣಿಯ ರೈಟ್ಸ್ ಅನ್ನು ಕೇಳಲಿಕ್ಕೂ ಬರಲ್ಲ. ಎಲ್ಲೋ ಯಾರಿಗೂ ಕಾಣದಂತ ಕಾಡದ ಮಧ್ಯದಲ್ಲಿ ಹೋಗಿ, ಯಾರಿಗೂ ಸಿಗದಂತೆ, ಅದು ಹಕ್ಕಿಗಳಿರ್ಬೋದು, ಮಂಗಗಳಿರ್ಬೋದು, ಯಾವುದೇ ಪ್ರಾಣಿಗಳಾದ್ರೂ ಕೂಡ ಯಾರ ಕೈಗೂ ಸಿಗದಂತ ಜಾಗಕ್ಕೆ ಹೋಗಿ ಅವುಗಳು 5-6 ದಿವಸ ಹಾಗೆ ಉಪವಾಸ ಇದ್ದು ಪ್ರಾಣ ಬಿಡ್ತವೆ. ಯಾರಿಗೂ ಕೈಗೆ ಸಿಗಲ್ಲ ಅವುಗಳು. ಅದರ ಸಿಕ್ಕಾಪಟ್ಟೆ ದುಃಖ ಅದು. ಅಂತಹ ಪುನರ್ಜನ್ಮ ದುಃಖಕ್ಕೆ ಆಶ್ರಯವಾದ, ಶಾಶ್ವತವಲ್ಲದ, ಮರಳಿ ಜನ್ಮವನ್ನ ಪಡೆಯುವಂತಹ ಸಂಸಾರಕ್ಕೆ, ಇಲ್ಲಿ ಪುನರ್ಜನ್ಮ ಅಂತ ಅನ್ನೋದು ಒಂಥರ ಸಂಸಾರ ಅಂತ ಅನ್ನುವ ಅರ್ಥದಲ್ಲಿ. ಪುನರ್ಜನ್ಮನ ಆಪ್ನುವಂತಿ, ಮತ್ತೆ ಈ ಸಂಸಾರದಲ್ಲಿ ಹುಟ್ಟಿ ಬರುವಂತಹ ದುರವಸ್ಥೆ ಅವನಿಗಿಲ್ಲ ಮಹಾತ್ಮಾನಃ. ಯಾಕೆಂದ್ರೆ ಅವರು ದೊಡ್ಡದನ್ನ ಮನಸ್ಸಿನಲ್ಲಿ ಹೊತ್ತವರು ಅಂತ ಹೇಳಿದ್ರು. ಸರಿ, ಅಶಾಶ್ವತ ಅಂತ ಹೇಳಿದ್ರಿ. ಯಾವುದೆಲ್ಲ ಅಶಾಶ್ವತ? ನಾವು ಭೂಮಿ ಮಾತ್ರ ಅಂತ ಅನ್ಕೊಂಡ್ರೆ ಹಾಗಿಲ್ಲ ಅನ್ನೋದಕ್ಕೋಸ್ಕರ ಮುಂದಿನ ಶ್ಲೋಕ ಬಂದದ್ದು. ಆ ಬ್ರಹ್ಮ ಭುವನ ಅಲ್ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೈತ್ಯತ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಮೇರುವಿನ ಬುಡ ಮೇಲಿರುವುದು, ಮೇಲಿರುವ ಬುಡ ಅದು ಚತುರ್ಮುಖನ ಸತ್ಯಲೋಕ. ಅಲ್ಲಿ ಚತುರ್ಮುಖನ ಜೊತೆಗೆ ದೇವತೆಗಳೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಭೇಟಿಯಾಗಿ ತಮ್ಮ ಕಷ್ಟ ನಷ್ಟಗಳನ್ನೆಲ್ಲ ಹೇಳಿಕೊಂಡು ಭೂಮಿಯಲ್ಲಿ ಆಗುವ ಅನರ್ಥಗಳಿಗೆಲ್ಲ ಪರಿಹಾರವನ್ನ ಕಾಣ್ತಾ ಇರ್ತಾರೆ. ಅದು ಒಂದು ಲೋಕ, ಚತುರ್ಮುಖನ ಲೋಕ. ಆ ಬ್ರಹ್ಮ ಭುವನಾತ್, ಅಲ್ಲಿಯ ತನಕ ಅಂದ್ರೆ ಅದು ಬಿಟ್ಟು ಅಂತ. ಪುನರಾವರ್ತಿನಃ, ಅದು ಮತ್ತೆ ಮತ್ತೆ ಕೆಳಗಿನ ಲೋಕಗಳು, ಅದು ರುದ್ರದೇವನ ಲೋಕ ಇರಬಹುದು, ಶೇಷನ ಲೋಕ ಇರಬಹುದು, ಗರುಡ ಲೋಕ ಇರಬಹುದು, ಗಣಪತಿ ಲೋಕ ಇರಬಹುದು, ಇಂದ್ರಲೋಕ ಇರಬಹುದು. ಅಂದ್ರೆ ತ್ರಿವಿಷ್ಟಪ, ಅದರಲ್ಲಿ 3 ವಿಭಾಗಗಳಿವೆ. ಮತ್ತೆ ಅವರೇ ಇರುವಂತದ್ದು, ಪುಣ್ಯ ಜೀವಿಗಳು ಅನುಭವಿಸ್ಲಿಕ್ಕಿರುವಂತದ್ದು, ವ್ಯವಸ್ಥೆ ಮಾಡುವಂಥದ್ದು. ಹೀಗೆ ಅಂದ್ರೆ ಸಭೆ ಇತ್ಯಾದಿಗಳು ನಡೆಯುವಂತಹ ಜಾಗ. ಈ ತರ ಯಾರ ಲೋಕಗಳೇ ಇರ್ಲಿ, ಅವು ಎಲ್ಲವೂ ಪುನರಾವರ್ತಿನಃ. ಋಷಿಗಳದ್ದು, ಪಿತೃಗಳದ್ದು, ಚಂದ್ರನದ್ದು, ಸೂರ್ಯನದ್ದು, ದೇವತೆಗಳದ್ದು, ಅದರಲ್ಲೂ ದೇವತೆಗಳಲ್ಲಿ ಹಿರಿಯರಾದ ಇಂದ್ರ, ಗರುಡ, ಶೇಷ, ರುದ್ರ ಮೊದಲಾದ ಎಲ್ಲ ದೇವತೆಗಳ ಸ್ಥಾನವೂ ಕೂಡ ಪುನರಾವರ್ತಿನಃ. ಅರ್ಜುನ, ನೀನು ಸ್ವಚ್ಛತೆಯನ್ನ, ಬೆಳ್ಳಂಬೆಳಗುತನವನ್ನ ಬಯಸುವುದಾಗಿದ್ರೆ ಈ ಎಲ್ಲ ಕಡೆಗಳಲ್ಲೂ ಬೆಳಕು ಮುಳುಗುತ್ತೆ. ಈ ಎಲ್ಲ ಕಡೆಗಳಲ್ಲೂ ಬೆಳಕಿಗೆ ಕೊನೆ ಇದೆ. ಅದು ಸ್ವತಂತ್ರವಾದ ಬೆಳಕಲ್ಲ. ಮಾಂ ಉಪೇತ್ಯತು ಪುನರ್ಜನ್ಮ, ಅಲ್ಲೇ ಹಿಂದೆ ಇದೆ, 16ರಲ್ಲೇ ಇದೆ. ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಮಾಂ ಉಪೇತ್ಯ, ಇದು ಕೃಷ್ಣನ ಮಾತಾದ್ರಿಂದ ಮಾಂ ಅಂದ್ರೆ ಕೃಷ್ಣನನ್ನು ಉಪೇತ್ಯ ಹೊಂದಿ ಪುನರ್ಜನ್ಮನ ವಿದ್ಯತೆ. ಉಳಿದ ಎಲ್ಲ ಕಡೆಯಲ್ಲೂ ಹೋದ್ರೆ
ಚತುರ್ಮುಖನ ಲೋಕ ಮತ್ತು ಪರಮಾತ್ಮನ ಲೋಕ ಎರಡು ಬಿಟ್ರೆ ಉಳಿದ ಎಲ್ಲಾ ಕಡೆಯಲ್ಲೂ ಪುನರ್ಜನ್ಮ ಇದೆ. ಈ ಎರಡು ಕಡೆಯಲ್ಲಿ ಮಾತ್ರ ಪುನರ್ಜನ್ಮನ ವಿದ್ಯತೆ. ಆಮೇರು ಬ್ರಹ್ಮ ಸದನಾತ್ ಅಜಾನನ್ ನ ಭುವಿರ್ಜನಿ ತಥಾಪ್ಯಭಾವ ಸರ್ವತ್ರ ಪ್ರಾಪ್ಯೈವ ವಸುದೇವಜಂ. ಆಮೇರು ಸದನಾತ್ ಮೇರುವಿನ ಸದನದ ತನಕ ಆದಿ ಮತ್ತೆ ಮತ್ತೆ ಹುಟ್ಟಿ ಬರುವಂತದ್ದಿದ್ದೇ ಇದೆ. ಆದ್ರೆ ಪರಮಾತ್ಮನನ್ನ ಪಡೆದ ಮೇಲೆ ಜನಿ, ಜನಿ ಅಂದ್ರೆ ಹುಟ್ಟು, ನ ಭುವಿ ಜನಿಹಿ, ಆ ಜನಾತ್ ಜನಲೋಕ ಅಂತ ಆ ಮೇಲಿನ ಲೋಕಗಳನ್ನೆಲ್ಲ ಜನಲೋಕದ ತನಕ, ಸತ್ಯಲೋಕ ಒಂದು ಬಿಟ್ಟು, ಭೂಹು ಭುವಃ ಸ್ವಹ ಮಹಾಜನಃ ತಪಃ, ಸತ್ಯಲೋಕ ಒಂದು ಬಿಟ್ಟು ಉಳಿದ ಎಲ್ಲಾ ಲೋಕಗಳಲ್ಲೂ ಕೂಡ ಮತ್ತೆ ಹುಟ್ಟು ಇದೆ. ತಥಾಪ್ಯಭಾವ ಸರ್ವತ್ರ ಪ್ರಾಪ್ಯೆಯೋ ವಸುದೇವಜಂ. ಅಲ್ಲೂ ಬಂದ್ರೂ ಕೂಡ ವಸುದೇವಜನನ್ನ ಪಡೆದ ಮೇಲೆ ಅವೆಲ್ಲವೂ ಕೂಡ ಆ ಜನಿ ಅನ್ನೋದು ಕೊನೆಗೊಳ್ಳುತ್ತೆ. ಇದು ತಚ್ಚೋಕ್ತಂ ನಾರಾಯಣ ಗೋಪಾಲ ಕಲ್ಪೆ. ನಾರಾಯಣ ಗೋಪಾಲ ಕಲ್ಪ ಅಂತ, ನಾರಾಯಣ ಗೋವಿಂದ ಕಲ್ಪ ಅಂತ, ನಾರಾಯಣ ಅಷ್ಟಾಕ್ಷರ ಕಲ್ಪ ಅಂತ, ಈಗ ಎಷ್ಟು ವಿಶಿಷ್ಟವಾದ ಗ್ರಂಥಗಳ ಹೆಸರನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಅಂದ್ರೆ ಇವತ್ತು ನಮಗೆ ಅದರ ಕಲ್ಪನೆಯೂ ಇಲ್ಲ, ಹೆಸರು ಕೂಡ ಕೇಳಿ ಗೊತ್ತಿಲ್ಲ. ಅಂಥ ಅನೇಕ ಗ್ರಂಥಗಳನ್ನು ನಾವು ಕಳ್ಕೊಂಡಿದ್ದೇವೆ ಅನ್ನೋದಂತೂ ಸತ್ಯ. ಆದ್ರೆ ಈ ತರದ ಮಾತುಗಳು ಇಲ್ಲಿ ಮಾತ್ರ ಅಲ್ಲ, ಸ್ವತಃ ಚತುರ್ಮುಖ ಭಾಗವತದಲ್ಲೂ ಹೇಳುವ ಸಂದರ್ಭ ಬಂದಾಗಲೆಲ್ಲ ಆ ಭಗವಂತನ ಮಾಹಾತ್ಮ್ಯವನ್ನು ಹೇಳುವಾಗ ಉಳಿದ ಲೋಕಗಳ ಬಗ್ಗೆ ಹೇಳಿ ತನ್ನ ಲೋಕದಲ್ಲಿ ಅದು ರಿಸರ್ವೇಶನ್, ಅಲ್ಲಿಗೆ ಬಂದ್ಮೇಲೆ ವಾಪಸ್ ಬರ್ಬೇಕು ಅಂತಿಲ್ಲ. ಅವ್ರು ಬಂದ್ರೆ ಭೂಮಿಗೆ ಬರಬಾರ್ದು ಅಂತಾನೆ ಏನಲ್ಲ, ಅವರು ಅಯ್ಯೋ ಇದು ಅದು ಒಂಥರ ಬಂಧನ ಆಯ್ತಲ್ವಾ ಅಂತ ಹಾಗೇನಿಲ್ಲ. ಅದರ ವ್ಯವಸ್ಥೆ ಏನು ಅಂತ ನಾವು ಕೆಳಗಡೆ ತಾತ್ಪರ್ಯದಲ್ಲಿ ನೋಡೋಣ. ನಿಯಮಾತ್ ಜನ್ಮನೋಭಾವು, ಅಲ್ಲೇ ಚೂರ್ ಕೆಳಗೆ, ನಿಯಮಾತ್ ಜನ್ಮನೋಭಾವ ಮುಕ್ತಸ್ಸೈವ ತಥಾಪಿತು ಮಹರ್ಲೋಕಮತೀ ನ ಜನ್ಮಾಂಶ ಲಯಂ ತೈಕ್ಷಿಪ್ರಂ ಪುನರಾಪ್ಯತೆ ಇತಿ ಆದ್ಮಿ. ಏಕಾಕ್ಷರವಾಚ್ಯತ್ವಾದ್ ಏಕಾಕ್ಷರಂ ಪರಂ ಬ್ರಹ್ಮ. ಅದು ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ಬಂತಲ್ವಾ, ಅದು ಏಕಾಕ್ಷರ ಅಂದ್ರೆ ಒಂದು ಅಕ್ಷರದಿಂದ ವಾಚ್ಯನಾದವನಾದ್ರಿಂದಾಗಿ ಪರಮಾತ್ಮನಿಗೆ ಏಕಾಕ್ಷರ ಅಂತ ಹೆಸರು. ಅದು ಪರಬ್ರಹ್ಮನನ್ನೇ ಹೇಳುವಂತಹ ಶಬ್ದ ಆದ್ರಿಂದಾಗಿ ಹಾಗೆ ಅವನ ಪರಿಚಯವನ್ನ ಕೊಟ್ಟರು. ಇಲ್ಲಿ ನಿಯಮಾತ್ ಜನ್ಮನೋಭಾವ, ಹುಟ್ಟಿನ ಕೊನೆಯನ್ನ ಮುಕ್ತಸ್ಸೈವ, ಅದು ಮುಕ್ತನಾದವನಿಗೇನೆ ನಿಯಮಾತ್ ಜನ್ಮನಃ ಅಭಾವ. ಆದ್ರೆ ಮಹರ್ಲೋಕಮತೀತಾನ ಭೂಹು ಭುವ ಸ್ವಹ ಮಹಾಜನಃ ತಪಃ ಅನ್ನುವ ಈ ಲೋಕಗಳನ್ನ ದಾಟಿದವರಿಗಾದ್ರೆ ನ ಜನ್ಮಾಂಶ ಲಯೌ ವಿನಾ, ಮುಂದಿನ ಲೋಕಗಳಿಗೆ ಹೋದವರಿಗೆ ಜನ್ಮದ ಒಂದೊಂದು ಭಾಗ, ಜನ್ಮ ಲಯ ಎರಡೂ ಇಲ್ಲ. ಜನ್ಮಾಂಶ ಮತ್ತು ಲಯ. ಅಂಶಲಯ ಅಂತಂದ್ರೆ ಕೆಲವೊಂದ್ಸತಿ ದೇವತೆಗಳಿಗೂ ಕೂಡ ಒಂದು ಭಾಗ ಭೂಮಿಯಲ್ಲಿ ಬರುವುದು ಅಂತೆಲ್ಲ ಇರುತ್ತೆ. ಅವರು ಉತ್ತಮ ಲೋಕದ ಸ್ಥಿತಿಯನ್ನ ಅಪರೋಕ್ಷ ದರ್ಶನವನ್ನ ಪಡೆದು ಅಲ್ಲಿಗೆ ಪ್ರವೇಶ ಮಾಡಿದ್ರು ಅಂದ್ರೆ ಮತ್ತೆ ಅವರಿಗೆ ಅಂಶದಿಂದಲೂ ಕೂಡ ಭೂಮಿಯಲ್ಲಿ ಬರುವಂತಹ ಸಂದರ್ಭ ಇಲ್ಲ. ಅಂದ್ರೆ ಜೀವರಲ್ಲಿ ಕೆಲವರು ಉತ್ತಮ ಜೀವರು ಆಗಿರುವುದಿದೆ. ತಥಾಪ್ಯವಶ್ಯಂ ತತ್ಸ್ಥಾನಂ ತೈಕ್ಷಿಪ್ರಂ ಪುನರಾಪ್ಯತೆ. ಅವ್ರು ಬೇಕಾದ್ರೆ ಭೂಮಿಗೆ ಬರಬಹುದು, ಅತೀತರಾದವರಿಗೆ ಭೂಮಿಗೆ ಬರಬಾರದು ಅಂತೇನಿಲ್ಲ. ಆದ್ರೆ ಅವಶ್ಯವಾಗಿ ಅವರಿಗೆ ಆ ಸ್ಥಾನ ಫಿಕ್ಸ್ ಆದದ್ರಿಂದಾಗಿ ಅಲ್ಲಿಗೆ ಬಂದೇ ಬರ್ತಾರೆ ಚತುರ್ಮುಖನ ಸ್ಥಾನಕ್ಕೆ. ಆ ಚತುರ್ಮುಖನ ಸ್ಥಾನದ ವಿಶೇಷತೆ ಏನು ಅಂದ್ರೆ ಅದು ಮೋಕ್ಷದ ಹಾಗೇನೆ, ಅವನು ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ಬೋದು. ಆದ್ರೆ ಅಲ್ಲಿಗೆ ಬರುವುದನ್ನ ಈಗ ಸ್ವರ್ಗಕ್ಕೆ ಆಗಲ್ಲ, ಸ್ವರ್ಗದಿಂದ ಒಮ್ಮೆ ಬಿದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ವಾಪಸ್ಸು ಅವನು ಅದಕ್ಕೋಸ್ಕರ ಬೇಕಾದ ಪುಣ್ಯವನ್ನ ಸಂಪಾದಿಸ್ಬೇಕು. ಆದ್ರೆ ಚತುರ್ಮುಖನ ಲೋಕ ಅಂತನ್ನುವಂಥದ್ದು
ಅದು ಒಂದ್ಸರ್ತಿ ಅಲ್ಲಿ ಪ್ರವೇಶ ಮಾಡಿದ್ಮೇಲೆ ಅದು ನಿಶ್ಚಯ. ಆಮೇಲೆ ಈ ಮನುಷ್ಯನೇ ಅಥವಾ ಈ ಸಾಧಕನೇ ಯಾವತ್ತೂ ಅಂತಹ ಲೋಕಕ್ಕೆ ಅಪಕಾರ ಆಗುವಂತಹ ಕೆಲಸಗಳಲ್ಲಿ, ಅನ್ಯಾಯ ಮಾಡುವಂತಹ ಕೆಲಸಗಳಲ್ಲಿ, ಅವ್ಯವಸ್ಥೆ ಉಂಟಾಗುವ ಕೆಲಸಗಳಲ್ಲಿ ಸೇರ್ಕೊಳ್ಳಲ್ಲ. ಇದು ಭಗವಂತನ ಬಗೆಗೆ ಆತನಿಗಿರುವ ದೃಢವಾದ ವಿಶ್ವಾಸದಿಂದ ಲೋಕ ವಿರುದ್ಧವಾದ ಕಾರ್ಯಗಳನ್ನ ಮಾಡದೆ, ದೇವ ಸಂಕಲ್ಪವನ್ನ ಎಂದು ವಿರೋಧಿಸದೆ, ತನಗೆ ಕೊಟ್ಟ ಅಪರೂಪದ ಈ ಶರೀರದ ಕುರಿತಾದ ಪ್ರಜ್ಞೆ ಉಳ್ಳವನಾಗಿ ಶ್ರದ್ಧೆಯಿಂದ ಸಾಧಕರನ್ನ, ಇನ್ನುಳಿದ ಭಕ್ತರನ್ನ ಉದ್ಧರಿಸುವುದಕ್ಕಾಗಿ ಭೂಮಿಗೆ ಇಳಿದು ಬರ್ತಾ ಇರ್ತಾನೆ, ತನ್ನ ಕಾರ್ಯಭಾರಗಳನ್ನು ನಡೆಸ್ತಾ ಇರ್ತಾನೆ. ಇದರಿಂದ ಪರಮಾತ್ಮ ತೃಪ್ತಿಯಾಗಲಿ ಅನ್ನೋ ಒಂದು ಅಂಶ ಬಿಟ್ರೆ ಅವನಿಗೆ ಬೇರೆ ಯಾವ ಬಯಕೆಯೂ ಇರುವುದಿಲ್ಲ. ಅದರಿಂದಾಗಿ ಅವನು ಅತ್ಯಂತ ಸುಖವಾಗಿ ಈ ಸಂಸಾರದ ಎಲ್ಲ ಭೋಗಗಳ ನಡುವೆ ಕಷ್ಟಗಳಲ್ಲಿ ಬೀಳುವ ಪ್ರಸಂಗ ಬಂದಾಗಲೂ ಅವನು ಅದರಿಂದ ಯಾವುದೇ ಕಷ್ಟಗಳನ್ನ ತನ್ನ ಮೈಗೆ ಅಂಟಿಸಿಕೊಳ್ಳದೆ, ಅಥವಾ ತನಗೆ ಅದರಿಂದ ಯಾವುದೇ ಜೀವನದಲ್ಲಿ ಏರುಪೇರು ಆಯಿತು ಅಂತ ಅನ್ನುವಂತಹ ದುಃಖಕ್ಕೆ ಒಳಗಾಗದೆ, ಭಗವಂತನ ಸರ್ವಿಸ್, ಸೇವೆ ಅನ್ನುವ ದೃಷ್ಟಿಯಿಂದ ಆ ಕೆಲಸ. ದುಃಖ ಆಗಬಹುದು, ಮನುಷ್ಯನ ಶರೀರ ಅಂತ ಬಂದ ಮೇಲೆ ಅದಕ್ಕೊಂದು ದುಃಖ ಇರುತ್ತೆ. ಆದ್ರೆ ಅದು ಅವನನ್ನ ಸಾಧನೆಯ ವಿಷಯದಲ್ಲಿ ಹಿಮ್ಮೆಟ್ಟಿಸುವಂಥದ್ದಲ್ಲ. ಅದು ಪುಣ್ಯವೇ ಆಗತ್ತೆ, ತಪಸ್ಸೇ ಆಗತ್ತೆ, ಸಾಧನವೇ ಆಗತ್ತೆ ಹೊರತು ಅದೆಂದೂ ಅವನಿಗೆ ಕಷ್ಟ ಅಂತ ಅನಿಸುವುದಿಲ್ಲ. ಆ ಸ್ಥಿತಿಗೆ ಏರಿದಾಗ ನಮ್ಗೆ ಲೋಕದಲ್ಲಿ ನಾವು ನೋಡುವಾಗ ಅಯ್ಯೋ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ನಾವು ಅವ್ರ ಬಗ್ಗೆ ಅನ್ಕೋತಾ ಇರ್ತೇವೆ. ಆದ್ರೆ ಅವರು ಅದನ್ನ ತಪಸ್ಸು ಮಾಡಿ ತಮ್ಮ ಸಾಧನೆಯನ್ನು ಎತ್ತರಕ್ಕೆ ಏರಿಸುವುದಕ್ಕೋಸ್ಕರ ಅದನ್ನ ಸಾಧನವಾಗಿಸಿಕೊಂಡು ಮುಂದೆ ಸಾಕ್ತಾ ಇರ್ತಾರೆ. ಇನ್ನುಳಿದವರು ಒಳ್ಳೆ ಅವಕಾಶದಲ್ಲಿರ್ತಾರೆ, ಒಳ್ಳೆ ನಾವ್ ಅನ್ಕೊಳ್ತೇವೆ ಛೆ ಇಂಥ ಸ್ಥಾನದಲ್ಲಿ ನನಗಿದ್ದಿದ್ರೆ ಅಂತ ನಾವ್ ಅನ್ಕೊಳ್ತಾ ಇರ್ತೇವೆ. ಅಂಥ ಜಾಗದಲ್ಲಿ ಇದ್ದವ್ರು ಮಾತ್ರ ಅಯ್ಯೋ ಎಂಥ ಕಷ್ಟದ ಸ್ಥಿತಿಗೆ ನನ್ನನ್ನು ಹಾಕಿದ್ದಿ. ಯಾರು ಇಷ್ಟೊತ್ತು ಒಂದೊಂದು ಗಂಟೆ ದೇವ್ರ ಮುಂದೆ ಕೂಡ್ತಾರೆ, ಇಲ್ಲಿ ಇಲ್ಲದೆ ಇದ್ರೆ ದೇವ್ರ ಮುಂದೆ ತಗೊಂಡೋಗಿ ನಿಲ್ಸಿರ್ತಾರೆ ತಿಮ್ಮಪ್ಪನ ಹತ್ರ. ಅವ್ರಿಗೆ ಅಲ್ಲಿ ಸಮಯ ಹೋಗ್ತಾ ಇಲ್ಲ, ಯಾಕಂದ್ರೆ ಮೊಬೈಲ್ ತಗೊಂಡೋಗ್ಲಿಕ್ಕಿಲ್ಲ, ಅಲ್ಲಿ ಮೊಬೈಲ್ ಇಲ್ಲ, ಅವನಿಗೆ ಮೊಬೈಲ್ ಬಿಟ್ಟು ಅಭ್ಯಾಸ ಇಲ್ಲ. ನಾವ್ ಅನ್ಕೊಳ್ತಾ ಇರ್ತೇವೆ ಅಯ್ಯೋ ಅಲ್ಲಿ ಒಂದು ಗಂಟೆ ಇದ್ರೆ ಎಂತ ಸುಖ, ದೇವರ ಪೂಜೆ ಪ್ರತಿಯೊಂದನ್ನು ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ವೈಭವದ ಬಗೆ ಬಗೆಯ ಆಭರಣಗಳನ್ನ ತೊಟ್ಟ ಅತ್ಯಂತ ಸುಂದರವಾದ ದೀಪದ ಬೆಳಕಿನಲ್ಲಿ ಕಾಣುವ ಕಾಂತಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಮಯ ಸಾಲದು ಅಂತ ನಾವು ಬಹಳ ಕಾತರದಿಂದ ಅದರೊಳಗೆ ನಿಲ್ಬೇಕು ಅಂತ ಕಾದ್ರೆ, ದೊಡ್ಡ ದೊಡ್ಡ ದುಡ್ಡು ಕೊಟ್ಟು ಅವರನ್ನು ಒಳಗೆ ನಿಲ್ಲಿಸಿರ್ತಾರೆ. ಅವ್ರಿಗೆ ಯಾವಾಗ ಇಲ್ಲಿಂದ ಹೋಗ್ತೀವೋ ಪ್ರಸಾದವನ್ನು ಕೊಡ್ಬೇಕು ಅಂತ ಅಷ್ಟೊತ್ತು ಕಾಯ್ತಿರ್ತಾರೆ, ಬಿಟ್ರೆ ಆಸಕ್ತಿಯೇ ಇರುವುದಿಲ್ಲ. ಆದ್ರಿಂದಾಗಿ ಎಲ್ಲಿದ್ದಾರೆ, ಎಂಥ ಶರೀರದಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದ್ರಿಂದ ಸುಖ ದುಃಖಗಳನ್ನು ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅವರ ಒಳಗಿನ ಬಯಕೆ ಅದಕ್ಕೆ ಪೂರಕವಾಗಿದ್ರೆ ಎಲ್ಲಿದ್ರೂ ಸುಖ. ಸೀತೆ ನನಗೆ ಕಾಡು ಸುಖ ಅಂದ್ಲು. ನೀವ್ ಅನ್ಕೊಳ್ತೀರಿ ನನ್ನ ಕಾಡಿಗೆ ಬರಬೇಡ ಬರಬೇಡ ಬರಬೇಡ, ನಿಂಗಲ್ಲಿ ಕಷ್ಟ ಇದೆ ಅಂತ ನೀನು ಹೇಳ್ತಾ ಇದ್ದಿ. ಆದ್ರೆ ನಾನು ಯಾವತ್ತೂ ಕೂಡ ಕಷ್ಟವನ್ನ ಹಾಗೆ ಕಾಡಿನಲ್ಲಿದೆ ಅಂತ ಅನ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ಚಿಕ್ಕಂದಿನಿಂದಲೂ ಕೇಳಿದ್ದು ಹಾಗೇನೆ. ನನಗೊಬ್ಬ ಸಿದ್ಧ ಪುರುಷರೇ ಹೇಳಿದ್ದು, ನಿನ್ನ ಗಂಡ ನಿನ್ನನ್ನ ಕಾಡಿನಲ್ಲಿ ಕರ್ಕೊಂಡು ಹೋಗಿ ನಿನಗೆ ಆ ಕಾಡಿನ ಸೌಖ್ಯದ ಪರಿಚಯವನ್ನು ಮಾಡಿಕೊಡ್ತಾನೆ ಅಂತ. ಹಾಗಾಗಿ ನೀನು ನನ್ನ ಜೊತೆಗಿದ್ದಾಗ ಕಾಡು ನನಗೆ ಅರಮನೆ, ನೀನು ಜೊತೆಗಿಲ್ಲದೆ ಇದ್ದಾಗ ಅರಮನೆಯೂ ಕೂಡ ಕಾಡೇ. ಇದು ಅವಳೇ ಹೇಳಿದ ಮಾತು. ಹಾಗಾಗಿ ಇದು ಅವಳು ಅಂತಲ್ಲ, ಯಾರೇ ಒಬ್ಬ ವ್ಯಕ್ತಿ ಅವನಿಗೆ ಮನಸ್ಸಿನಲ್ಲಿ ಅದರ ಬಗ್ಗೆ ಆಸಕ್ತಿ ಇದ್ದಾಗ ಅದು ಸುಖ. ಅದರ ಬಗ್ಗೆ ನಿರಾಕರಣೆಯ ಭಾವ ಇದ್ದಾಗ ಮಲ್ಟಿಪ್ಲೆಕ್ಸ್ ನಲ್ಲಿ ಕೂತಾಗ್ಲೂ ಅವನಿಗೆ ದುಃಖನೇ ಆಗ್ತಾ ಇರುತ್ತೆ. ಅವನ ಒಳಗಿನ ವೇದನೆಯನ್ನು ಹೊರಗೆ ಯಾರಿಗೂ ಅವನು ಹೇಳಲಿಕ್ಕೆ ಆಗುದಿಲ್ಲ ಇರಬಹುದಷ್ಟೇ, ಬಿಟ್ರೆ ಆ ದುಃಖಕ್ಕೆ ಸ್ಥಳ ಕಾರಣ ಅಥವಾ ವ್ಯಕ್ತಿ ಕಾರಣ ಅಂತ ನಾವು ಯಾವುದನ್ನು ಹೇಳಲಿಕ್ಕಾಗುದಿಲ್ಲ, ಅವನ ಮನಸ್ಥಿತಿ ಕಾರಣ. ಈ ಅಂಶಕ್ಕಾಗಿ ಕೆಳಗಿನ ಲೋಕಗಳೆಲ್ಲ ಮತ್ತೆ ಮರಳಿ ಮರಳಿ ಸಂಸಾರಕ್ಕೆ ತಳ್ಳುವಂಥದ್ದು. ಅಲ್ಲಿ ಡೆಪಾಸಿಟ್ ಇಟ್ಟಾಗ ಮಾತ್ರ ಅಲ್ಲಿ ಸೇರಿಸ್ಕೊಳ್ತಾರೆ. ಪುಣ್ಯದ ಡೆಪಾಸಿಟ್ ಇದ್ರೆ ನಮಗೆ ಆ ಎಲ್ಲ ಲೋಕಗಳಲ್ಲಿ ಸೌಖ್ಯಗಳನ್ನು ಅನುಭವಿಸ್ಲಿಕ್ಕೆ ಅರ್ಹತೆ ಇದೆ. ಎಂದು ನಾವು ಆ ಪುಣ್ಯದ ಬಾಪ್ತನ್ನ ಕಳ್ಕೊಳ್ತೇವೋ ಅಲ್ಲಿ ಮತ್ತೆ ಮರಳಿ ಅವರು ಭೂಮಿಗೆ ಬೀಳುತ್ತಾರೆ. ಆದ್ರೆ ಈ ಲೋಕದಲ್ಲಿ ಮಾತ್ರ ಅವರಿಗೆ ಎಲ್ಲಿಗೆ ಹೋದ್ರು, ಎಲ್ಲಿಗೆ ಬಂದ್ರು, ಎಲ್ಲಿದ್ರು ಅವರನ್ನು ಯಾರೂ ಕೇಳುವವರಿಲ್ಲ. ಅಂದ್ರೆ ಒಂದ್ ಸರ್ತಿ ಅವರು ಚತುರ್ಮುಖನ ಸ್ಥಾನ ಅಂದ್ರೆ ಚತುರ್ಮುಖನ ಲೋಕವನ್ನ ಪುಣ್ಯದ ಬಲದಿಂದ ಪ್ರವೇಶ ಮಾಡಿದ್ರು ಅಂದ್ರೆ ಆಮೇಲೆ ಮತ್ತೆ ಅವರನ್ನ ತಡೆಯೋರಿಲ್ಲ, ಅವರಿಗೆ ಯಾವುದೇ ತರದ ರಿಸ್ಟ್ರಿಕ್ಷನ್ಸ್ಗಳಿಲ್ಲ. ಇದು ಪದ್ಮಪುರಾಣದಲ್ಲಿ ಬಂದ ಮಾತು. ಮುಂದೆ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದು ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಾ. ಸರಿ, ಈ ಚತುರ್ಮುಖನ ಲೋಕದಲ್ಲಿ ಇರುವುದು ಅಂತ ಹೇಳಿದ್ರಿ. ಚತುರ್ಮುಖ ಎಲ್ಲಿ ತನಕ ಈ ಲೋಕದಲ್ಲಿ ಇರ್ತಾನೆ, ಯಾವಾಗ ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ, ಅವನ ಆ ಲೋಕದ ಆಯುರ್ಮಾನ ಏನು, ಅಲ್ಲಿ ಮತ್ತೆ ಎಷ್ಟು ದಿವಸ ಇರ್ಬೇಕು, ಅದು ಬೋರಾ, ಅಲ್ಲೂ ಕಿರಿಕಿರಿನ, ಅದು ಮಾಡಬೇಡಿ, ಇದು ಮುಟ್ಬೇಡಿ, ಇದು ಹೇಳ್ಬೇಡಿ, ಇದು ಹಾಡಬೇಡಿ,
ಇದು ನಿಲ್ಬೇಡಿ, ಇದು ಕೂಡಬೇಡಿ. ಈ ಬೇಡಿ ಬೇಡಿಗಳ ನಡುವೆ ನಾವೇ ಯಾರಿಗೂ ಬೇಡವಾಗಿ ಬಿಡುತ್ತೇವೆ. ಏನಪ್ಪಾ ಕತೆ, ಅಲ್ಲಿ ಏನ್ ಕಷ್ಟ, ಅಲ್ಲಿ ಏನ್ ಅವ್ಯವಸ್ಥೆ ಅಂತ ಕೇಳಿದ್ರೆ ಅಲ್ಲಿ ಏನು ಕಷ್ಟ ಇಲ್ಲ. ಒಂದ್ ಕಾಲವನ್ನ ಹೇಳ್ತಾರೆ, ಸುಖ ಇದ್ದಾಗ ಉಂಟಲ್ಲ, ಎಷ್ಟು ದೊಡ್ಡ ಕಾಲವಾದ್ರೂ ಚಿಕ್ಕದಾಗ್ಬಿಡುತ್ತೆ. ಕಾಲ ಚಿಕ್ಕದೇ ಆಗಿದ್ರು ಕೂಡ ನಮ್ಗದು ಇಷ್ಟ ಇಲ್ಲ ಅಂದ್ರೆ ಒಂದೊಂದು ಕ್ಷಣವೂ ಕೂಡ ಯುಗದಂತೆ ಕಾಡುತ್ತಾ ಇರುತ್ತೆ. ಹಾಗಾಗಿ ದೊಡ್ಡವರ ಲೋಕದಲ್ಲಿ ಬಾಳುವುದು ಅನ್ನೋದು ನಮ್ಮ ಬದುಕನ್ನ ಹಗುರವಾಗಿಸುವುದು ಅಂತ ಅರ್ಥ. ಅದು ಚತುರ್ಮುಖನ ಲೋಕದಲ್ಲಿ ಬಾಳುತ್ತೇವೆ ಅಂದ್ರೆ ದೊಡ್ಡವರಲ್ಲಿ ದೊಡ್ಡವ ಅವನು, ಜೀವಲೋಕದ ವ್ಯವಸ್ಥೆಯಲ್ಲಿ. ಅಂಥವರ ಮನೆಯಲ್ಲಿ ಬದುಕುವುದು ಅಂದ್ರೆ ನಮಗೆ ಜೀವನ ತುಂಬಾ ಹಗುರ ಆಗುತ್ತೆ. ಅವನ ಅತ್ಯಂತ ಜ್ಞಾನದಿಂದ ಭಾರ ಆದ್ರಿಂದ ನಮ್ಮ ಜೀವನ ಹಗುರ ಆಗುತ್ತೆ. ಏನದು ಲೆಕ್ಕಾಚಾರ, ಇದು ನಿಮಗೆ ಭಾಗವತದಲ್ಲಿ ಬಂದಿದೆ. ಆದ್ರೂ ಪ್ರಕರಣವಶಾತ್ ಒಂಚೂರು ಹೇಳಬೇಕು ಅಂದ್ರೆ ಆ ಸಹಸ್ರ ಯುಗ ಅಂತ ಶಬ್ದವನ್ನು ಬಳಸಿದ್ದಾರೆ. ಯುಗ ಅಂದ್ರೆ ಎಷ್ಟು ಅಂತ ಗೊತ್ತಾಗ್ಬೇಕು ನಮ್ಗೆ. ವರ್ಷ ಅಂದ್ರೆ ಗೊತ್ತು, 2 ಅಂದ್ರೆ ಸುಮಾರು 365 ದಿನಗಳು ಅಂತ. ಆ 365 ದಿನಗಳು ಅನ್ನೋದು ಒಂದು ಸಂವತ್ಸರವಾದ್ರೆ, ಅಂತ 60 ಸಂವತ್ಸರ ಆದ್ರೆ ಒಂದು ಷಷ್ಠಿ ಚಕ್ರ ಮುಗಿಯುತ್ತೆ. ಅಂದ್ರೆ ನಾವು ಸಾಮಾನ್ಯ ಷಷ್ಠಿ ಅಬ್ದಿ 60ನೇ ವರ್ಷದ ಶಾಂತಿ ಅಂತೆಲ್ಲ ಹೇಳ್ತೀವಲ್ಲ, ಅದ್ ಯಾಕೆ ಅಂದ್ರೆ ಒಂದ್ ಚಕ್ರ ಮುಗಿಯತ್ತೆ ಅಂತ. ಒಂದ್ ಸರ್ತಿ ಕಾಲದ ಮಾನಗಳ ಎಲ್ಲಾ ಲೆಕ್ಕಾಚಾರಗಳು ಮುಗಿಯತ್ತೆ. ಇನ್ನು ಏನು ಯುಗದ ಹೆಸರು ಹೇಳ್ಬೇಕು ಅಥವಾ ಈ ಆ ಆ, ಕಲ್ಪದ ಹೆಸರುಗಳನ್ನೇ ಹೇಳ್ಬೇಕು. ಯಾಕಂದ್ರೆ ಕಲ್ಪದಷ್ಟು ಮನುಷ್ಯ ಬದುಕುವುದಿಲ್ಲ. ಅವನ ಜೀವನದಲ್ಲಿ ಕಲ್ಪ ಕಳೆದು ಹೋಗುವುದು ಸಾಧ್ಯವೇ ಇಲ್ಲ. ಕಲ್ಪವಾಗಲಿ ಯುಗವಾಗಲಿ ಕಳೆಯುವುದು ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ತನಕ 66 ರೌಂಡ್ ಅಂದ್ರೆ 106 ಚಕ್ರ, ತಿಥಿಗಳದ್ದು ಕಳೆಯತ್ತೆ, ವಾರಗಳದ್ದು ಕಳೆಯತ್ತೆ, ನಕ್ಷತ್ರಗಳದ್ದು ಕಳೆಯತ್ತೆ, ಯೋಗಗಳದ್ದು ಕಳೆಯತ್ತೆ, ಕರಣಗಳದ್ದು ಕಳೆಯತ್ತೆ. ಆಮೇಲೆ ಪ್ರಭವ ವಿಭವಾದಿ ಕ್ಷಯ ಪರ್ಯಂತ 60 ಸಂವತ್ಸರಗಳ ಹೆಸರು ಇರುವಂತಹ ಚಕ್ರವೂ ಕೂಡ ಕಳೆದು ಹೋಗುತ್ತೆ. ಅಂದ್ರೆ ಇದು ಇಡೀ ಒಂದು ಮನುಷ್ಯನ ಒಂಥರ 60 ವರ್ಷ ಅಂತ ಅನ್ನೋದು ಒಂದ್ ಚಕ್ರ ಮುಗಿಯಿತು. ಅಂದ್ರೆ ಸಾಮಾನ್ಯ ಮನುಷ್ಯನಿಗೆ ಆಯುರ್ಮಾನದಲ್ಲಿ 2 ಚಕ್ರ ಮುಗಿಸುವುದು ಅನ್ನೋದು ಕಲಿಯುಗಕ್ಕೆ ಸಂಬಂಧಪಟ್ಟಂತಹ ನಿಯಮ. ಹಾಗಾಗಿ 2ನೇ ಚಕ್ರಕ್ಕೆ ಅವನು ಪ್ರವೇಶ ಮಾಡ್ತಾ ಇದ್ದಾನೆ. ಈಗ ಮೆಚೂರ್ಡ್ ಆಗಿ ಹುಟ್ಟುತ್ತಾ ಇದ್ದಾನೆ. ಇಲ್ಲಿ ತನಕ ಹೇಗೇಗೋ ಕಳೆದು ಬಿಟ್ಟಿರ್ತಾನೆ. ಇಲ್ಲಿಂದ ಅನುಭವದ ವ್ಯವಸ್ಥೆಯಲ್ಲಿ ಅವನಿಗೆ 2ನೇ ಹುಟ್ಟು. ಆ ಹುಟ್ಟು ಅನ್ನೋದು ಮನುಷ್ಯನಿಗೆ 2 ಬಾರಿ ಮಾತ್ರ ಸಿಗಬಹುದು. ಹೆಚ್ಚು ಅಂದ್ರೆ 2ನೇದ್ದು ಪೂರ್ಣ ಮಾಡುವುದು ಕಷ್ಟವೇ. ಶಾಸ್ತ್ರಕಾರರು ಹೇಳುವಾಗ 144 ವರ್ಷ ಅದ ಒಟ್ಟು 120 ವರ್ಷ. ಕೆಲವೊಂದ್ ಸರ್ತಿ ಇನ್ನೂ ತುಂಬಾ ವಿಶಿಷ್ಟವಾದ ಪ್ರಕ್ರಿಯೆಗಳನ್ನು ಹೇಳುವಾಗ ಸ್ವಲ್ಪ ಮುಂದೆ ಹೋಗುವುದಿದೆ. ಆದ್ರೆ 120 ವರ್ಷ ಅನ್ನೋದು ಪೂರ್ಣಾಯುಷ್ಯ. ಅದು ಇನ್ನೂ ಸರಿಯಾಗಿ ಅವರು ಫುಲ್ ರೌಂಡ್ ಫಿಗರ್ ಅಂತ ತೆಗೆದುಕೊಂಡಾಗ 100 ವರ್ಷ ಕನಿಷ್ಠ ಪಕ್ಷ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಅಂತ 100 ವರ್ಷಗಳ ಕಥೆಯನ್ನು ಹೇಳುವುದಿದೆ. ಅಂತಹ ಚಕ್ರ 7200 ಬಾರಿ ತಿರುಗಿದಾಗ, ನೀವು ಸ್ವಲ್ಪ ಗಣಿತ ತಲೆಯಲ್ಲಿದ್ರೆ ಮಾತ್ರ ಇದು ನೆನ್ಪುಳಿಯತ್ತೆ. 60 ಅನ್ನೋದು 7200 ಬಾರಿ ತಿರುಗಿದಾಗ ಒಂದು ಕಲಿಯುಗ ಮುಗಿಯತ್ತೆ. ಅಂದ್ರೆ 60 × 7200 ಅಂದ್ರೆ 4,32,000 ವರ್ಷ. ಅಂದ್ರೆ ಈಗ ಕೇವಲ 5,000 ವರ್ಷ ಅಷ್ಟೇ ಕಳೆದಿದ್ದು. ಇನ್ನು 4,27,000 ವರ್ಷಗಳ ಕಾಲ ಈ ಕಲಿಯುಗ ಅನ್ನೋದು ಅನುಭವಿಸ್ಲಿಕ್ಕಿದೆ. ನಾವು ಈಗಲೇ ಕಲಿಯುಗ, ಕಾಲ ಕೆಟ್ಟೋಯ್ತು, ಅಯ್ಯೋ ಎಂತ ಸಮಾಜ ಅವ್ಯವಸ್ಥೆ, ಏನಿದು ಕ್ರೌರ್ಯ, ಸ್ವಾರ್ಥ, ದಾಹ, ಅನ್ಯಾಯ, ಭ್ರಷ್ಟಾಚಾರ, ಅತ್ಯಾಚಾರ, ಸ್ವೇಚ್ಛಾಚಾರ ಅಂತ ಎಷ್ಟೆಲ್ಲ ಬಡ್ಕೊಳ್ತೇವೆ. ಇನ್ನು 5,000 ವರ್ಷದಲ್ಲೇ ಇದ್ದೇವೆ ನಾವು. ಇದು ಇನ್ನೂ ತೀವ್ರವಾಗುವುದಕ್ಕೆ ಬೇಕಿರುವ 4,27,000 ಬಾಕಿ ಇದೆ. ಈಗಲೇ ಜಗತ್ತಿನ ಎಲ್ಲಾ ಕಡೆ ಅಧರ್ಮ, ಅಜ್ಞಾನ, ವೈರಾಗ್ಯ ಎಲ್ಲವೂ ಕೂಡ ತಾಂಡವವಾಡ್ತಾ ಇದೆ ಅಂತ ನಾವು ಬೊಬ್ಬೆ ಹೊಡಿತಾ ಇರ್ತೇವೆ. ಆದ್ರೆ ಅದರ ಬಹಳ ಸಣ್ಣ ಪ್ರಮಾಣದ ವ್ಯವಸ್ಥೆ ಅಷ್ಟೇ. ಇನ್ನು ಇದರದ್ದು ನೋಡ್ಲಿಕ್ಕೆ ಬೇಕಾದಷ್ಟಿದೆ. ಮತ್ತೆ ಮಧ್ಯದಲ್ಲೂ ಸರಿಯಾಗುತ್ತೆ, ಮತ್ತೆ ಹಾಳಾಗುತ್ತೆ, ಮತ್ತೆ ಸರಿಯಾಗುತ್ತೆ, ಮತ್ತೆ ಹಾಳಾಗುತ್ತೆ. ಈ ವ್ಯವಸ್ಥೆಗಳು ಏರಿಳಿತಗಳು ಇದ್ದೇ ಇರ್ತವೆ. ಸರಿ, ಈಗ 4,32,000 ವರ್ಷ ಅನ್ನೋದು ಕಲಿಯುಗವಾದ್ರೆ ಇದರ 2 ಪಟ್ಟು ದ್ವಾಪರ, ಇದರ 3 ಪಟ್ಟು ತ್ರೇತ, ಇದರ 4 ಪಟ್ಟು ಕೃತ. ಅಂದ್ರೆ 4:3:2:1 ಅಂದ್ರೆ 4,32,000:10 ಅಂದ್ರೆ 43,20,000 ವರ್ಷ ಅನ್ನೋದು ಒಂದು ಚತುರ್ಯುಗ. ಚತುರ್ಯುಗ ಒಟ್ಟು ಎಷ್ಟು ಅಂದ್ರೆ 4:3:2:1 ಅನ್ನೋದು 4,32,000. ಅದರ 10 ಪಟ್ಟು ಚತುರ್ಯುಗ. ಚತುರ್ಯುಗ ಅಂದ್ರೆ 4 ಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ. ಅಲ್ಲಿಗೆ 43,20,000 ವರ್ಷ ಆಯ್ತು. ಇಂಥದ್ದು
ಸಹಸ್ರ ಯುಗಗಳು ಕಳೆದ್ರೆ ಅದು ಚತುರ್ಮುಖನಿಗೆ ಒಂದು ಹಗಲು. ಈ ಮಧ್ಯದಲ್ಲಿ ಒಂದು ಇದೆ, ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಕೃಷ್ಣ ಬಹಳ ಸರಳೀಕೃತವಾದ ಒಂದು ವಿಧಾನದಲ್ಲಿ ಚತುರ್ಮುಖನ ಹಗಲನ್ನು ಹೇಳಿದ. ಇದು ವಸ್ತುತಃ ಈಗ ಚತುರ್ಯುಗ ಆಯ್ತಲ್ವಾ, 43,20,000 ವರ್ಷ ಅಂತ. ಇಂಥದ್ದು 71 ಸರ್ತಿ ತಿರುಗಿದ್ರೆ ಒಂದು ಮನ್ವಂತರ. ಈಗ ನಾವು ನಿನ್ನೆ ಮನ್ವಂತರದ ಕಥೆಯನ್ನು ಕೇಳುವಾಗ ದೇವಿ ಮಹಾತ್ಮ್ಯದಲ್ಲಿ 7ನೇ ಮನ್ವಂತರದಲ್ಲಿ ಇದ್ದೇವೆ ನಾವು. 2ನೇ ಮನ್ವಂತರದ ಹೊತ್ತಿಗೆ ಈ 8ನೇ ಮನ್ವಂತರದ ಸುರಥ ಅನ್ನುವ ರಾಜನ ಕಥೆ, ಅಲ್ಲಿ ಸಾವರ್ಣಿ ಅನ್ನುವ ಮನುವಾಗಿ ಅವನು ಮುಂದೆ ಕಾರ್ಯಭಾರ ನಡೆಸಲಿಕ್ಕಿರುವಂತದ್ದರ ಕಥೆಯನ್ನ ಹೇಳ್ತಾ ಇದೆ ಅದು. ಅಲ್ಲಿ 7ನೇ ಮನ್ವಂತರ ದಾಟಿ 8ನೇ ಮನ್ವಂತರಕ್ಕೆ ಬರುವುದು ಅಂತಂದ್ರೆ ಸುಮಾರು ನಾವು 71 ದಾಟಿ ಮತ್ತೆ 8ನೇ ಮನ್ವಂತರಕ್ಕೆ ಬರಬೇಕು. 71 ಚತುರ್ಯುಗ ಅಂದ್ರೆ ಒಂದು ಚತುರ್ಯುಗಗಳು 71 ಬಾರಿ ಕಳೆದ್ರೆ ಒಂದು ಮನ್ವಂತರ. ಇಂಥ ಮನ್ವಂತರಗಳು 14 ಬಾರಿ ಕಳೆದ್ರೆ ಒಂದು ಚತುರ್ಮುಖನ ಹಗಲು. ಅಂದ್ರೆ ಸುಮಾರು 96 ಚಿಲ್ಲರೆ ಬರುತ್ತೆ. ಅದರ ಮಧ್ಯದ ಪ್ರಳಯ ಇತ್ಯಾದಿಗಳ ಸೇರಿಸಿದ್ರು 1000 ಯುಗ ಆಗತ್ತೆ. 1000 ಯುಗ ಅಂತ ಅನ್ನೋದು ಈಗ 43,20,000 ಇಂಟು 1000 ಅಂತ ತೆಗೆದುಕೊಂಡ್ರೆ 432 ಕೋಟಿ ವರ್ಷ ಚತುರ್ಮುಖನಿಗೆ ಒಂದು ಹಗಲು. 432 ಕೋಟಿ ವರ್ಷ. 432 ಕೋಟಿ ವರ್ಷದ ಈ ವ್ಯವಸ್ಥೆಯಲ್ಲಿ ಮತ್ತೆ ರಾತ್ರಿ ಇದೆ. ಆ ರಾತ್ರಿ ಮತ್ತೆ 432 ಕೋಟಿ ವರ್ಷ. ಅಂದ್ರೆ ಚತುರ್ಮುಖನ ಒಟ್ಟು ಒಂದು ದಿನ ಅಂದ್ರೆ 864 ಕೋಟಿ ವರ್ಷ. ಅದರಲ್ಲಿ ಬೆಳಕಿನ ಅಂದ್ರೆ ಇದು ಒಂದ್ಸರ್ತಿ ಭೂಮಿ ನಷ್ಟವಾಗುವ ಸಮಯ. ಭೂಮಿ ಒಂದ್ಸರ್ತಿ ಪೂರ್ತಿ ಡೆಸ್ಟ್ರಾಯ್ ಆಗಿ ಮತ್ತೊಂದ್ ಸರ್ತಿ ಸೃಷ್ಟಿಯಾಗುತ್ತೆ. ಅಂದ್ರೆ ಜಗತ್ತಿನ ಮಹಾ ನಕ್ಷತ್ರ ತಾರಪುಂಜಗಳೆಲ್ಲವೂ ನಾಶ ಆಗುತ್ತೆ ಅಂತಿಲ್ಲ. ಪ್ರಧಾನವಾಗಿ ನಾವು ಲೋಕದಲ್ಲಿ ಅನುಭವಿಸುವಂತಹ ಮನುಷ್ಯನ ಸಾಧನೆಗೆ ಬೇಕಿರುವಂತಹ ಈ ಭೂಮಿ ಇತ್ಯಾದಿಗಳೆಲ್ಲ ಮತ್ತೆ ಮರಳಿ ನಿರ್ಮಾಣಗೊಳ್ಳುತ್ತೆ. ಅದು ಮತ್ತೊಂದು ಸೃಷ್ಟಿ. ಈ ಸೃಷ್ಟಿಯ ವ್ಯವಸ್ಥೆಯನ್ನೇ ಭಾಗವತದಲ್ಲಿ ಮತ್ತೆ ಮತ್ತೆ ಸೃಷ್ಟಿಯ ಹಲವು ಮುಖಗಳನ್ನು ಹೇಳುವಾಗ ಈ ಚಿತ್ರಣ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಪ್ರಧಾನ ಸೃಷ್ಟಿ ಅಂತ ಅನ್ನೋದು ಉಪನಿಷತ್ತುಗಳು ಹೇಳುವಂಥದ್ದು. ಪುರಾಣಗಳು ಮತ್ತೆ ಅದನ್ನು ವಿವರಿಸುವಾಗ ಮತ್ತೆ ಮತ್ತೆ ಚತುರ್ಮುಖನ ಒಂದೊಂದು ದಿನದಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ. ಇಡೀ ದಿವಸದಲ್ಲಿ ಒಂದ್ಸರ್ತಿ ಸೃಷ್ಟಿ ಮಾಡ್ತಾನೆ, ಕೊನೆಗೆ ಅದನ್ನ ತನ್ನ ಹೊಟ್ಟೆ ಒಳಗೆ ಹಾಕೊಳ್ತಾನೆ. ಅಲ್ಲಿಗೆ ರಾತ್ರಿ ಮುಗಿದ ಮೇಲೆ ಅವನು ಪ್ರಳಯ ಆಗುದು ಅಂತಿದೆಯಲ್ವಾ, ಚತುರ್ಮುಖನೂ ಕೂಡ ಭಗವಂತನ ಹೊಟ್ಟೆ ಸೇರುವುದು ಅಂತಿದೆಯಲ್ಲ, ಅದು ಅವನ 100 ವರ್ಷ ಆದ್ಮೇಲೆ. ಅಂದ್ರೆ 365 ಇಂಟು 100 ಇಂಟು 864 ಕೋಟಿ ವರ್ಷ. 864 ಕೋಟಿ ವರ್ಷ ಅಂದ್ರೆ ಒಂದು ದಿನ ಅಲ್ವಾ. ವರ್ಷಕ್ಕೆ 365 ದಿನ ಅಲ್ವಾ. 365 ಇಂಟು ಮತ್ತೆ 100 ವರ್ಷ. ಅವನು ಕೂಡ ಶತಾಯುಹು ಅವನಿಗೆ ಹೆಸರು. ಶತಾನಂದ, ಶತಾಯುಹು, ಅವನು ಪ್ರಧಾನ ಪುರುಷ. ಆದ್ರಿಂದಾಗಿ ಅಂತಹ ಪುರುಷ ಚತುರ್ಮುಖ 100 ವರ್ಷ ಬದುಕುವುದು ಅಂತಂದಾಗ ಇಷ್ಟನ್ನ ಗುಣಿಸ್ಬೇಕು. 100 ಇಂಟು 365 ಇಂಟು 864 ಕೋಟಿ ವರ್ಷ. ಒಟ್ಟು ಎಷ್ಟಾಯಿತು ಅಂದ್ರೆ ಮೂರು ಬ್ರಹ್ಮಾಂಡದ ಆಯುಷ್ಯ, ಸಮಗ್ರ ಬ್ರಹ್ಮಾಂಡದ ಆಯುಷ್ಯ ಅಂದ್ರೆ ಚತುರ್ಮುಖನ ಆಯುಷ್ಯ. ಚತುರ್ಮುಖ ಅವನು ಸಾಧನೆ ಮುಗಿಯತ್ತೆ, ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾನೆ. ಮತ್ತೊಬ್ಬ ಚತುರ್ಮುಖನ ಸ್ಥಾನಕ್ಕೆ ಬರಬೇಕಾದಂತಹ ಪ್ರಾಣ ಅಲ್ಲಿ ನೆಲೆಸ್ತಾನೆ. ಅವನು ಆಗ ಚತುರ್ಮುಖ ಆಗ್ತಾನೆ. ಪ್ರಾಣದೇವನ ಸ್ಥಾನಕ್ಕೆ ಮತ್ತೊಬ್ಬ ರುಜುಗಣದಲ್ಲಿರುವಂತಹ ವ್ಯಕ್ತಿ ಲಾತವ್ಯ ಅಂತ ಅವನು ಬಂದು ಪ್ರಾಣ ಸ್ಥಾನವನ್ನು ಅಲಂಕರಿಸ್ತಾನೆ. ಹೀಗೆ ಚಕ್ರ ಅನ್ನೋದು ಮುಂದುವರಿಯತ್ತೆ. ಇದು ಜಗತ್ತಿನ ಬಗ್ಗೆ ಋಷಿಗಳು ಕೊಟ್ಟ ಕಾಲದ ಚಿಂತನೆ. ನಮ್ಗೆ 2000 ವರ್ಷದ ಹಿಂದಿದ್ದು ಯೋಚನೆ ಮಾಡ್ಲಿಕ್ಕೆ ಬರ್ತಿಲ್ಲ. ಅವರಾಗ್ಲೇ ಇಂಥ 100 ಚಕ್ರಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಾಚಾರವನ್ನ ಇಲ್ಲಿ ಕೊಟ್ಟಾಗಿದೆ. ಹಾಗಾಗಿ ಒಟ್ಟೇನ್ ಹೇಳ್ದಾಯ್ತು, ಸಹಸ್ರಮಿತಿ ಬಹ್ವೇವ. ಸಹಸ್ರ ಅಂತ ಅನ್ನೋದು ಬಹು ಅನ್ನುವ ಅರ್ಥದಲ್ಲಿ. ಇಲ್ಲಿ ನಾವೇನ್ ಅನ್ಕೊಂಡಿದ್ದೇವೆ ಅಂದ್ರೆ ಚತುರ್ಮುಖನ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ಅಂತ. ಆಚಾರ್ಯರು ಹೇಳಿದ್ರು ಇದು ಚತುರ್ಮುಖನ ಬಗ್ಗೆ ಮಾತ್ರ ಅಲ್ಲ, ಇದು ಚತುರ್ಮುಖನನ್ನ ಮೀರಿದಾಗ ಇನ್ನೊಂದು ಅರ್ಥ ಇದೆ. ಚತುರ್ಮುಖನಿಗೆ ಒಂದು ಅರ್ಥ ಇದೆ, ಆದ್ರೆ ಅಲ್ಲಿಗೆ ನಿಲ್ಲುವುದಿಲ್ಲ ಮಂತ್ರ.
ಸಹಸ್ರ ಯುಗ ಪರ್ಯಂತ ಅಂತ ಅನ್ನೋದು ಇಷ್ಟು ಕಾಲವನ್ನ ಹೇಳಿದ್ರಲ್ಲ, ಅಂದ್ರೆ 31,104,000 ಕೋಟಿ ವರ್ಷ ಅನ್ನೋದು, ಅದು ಭಗವಂತನಿಗೆ ಅಂದ್ರೆ ಚತುರ್ಮುಖನ ಅಪ್ಪನಿಗೆ ಕಣ್ಣು ಮುಚ್ಚಿ ತೆಗೆಯುವ ಕಾಲ. ಪರನಾಮ ನಿಮೇಶಕಾಂತೆ, ಇದಕ್ಕೆ ಪರಕಾಲ ಅಂತ ಕರೀತಾರೆ. ಪರಕಾಲ ಅಂತಂದ್ರೆ 31,104,000 ಕೋಟಿ ವರ್ಷಕ್ಕೆ ಹೆಸರು ಏನು ಅಂದ್ರೆ ಪರಕಾಲ ಅಂತ. ಇದು ಇರುವುದರಲ್ಲಿ ಒಬ್ಬ ಜೀವರಾಶಿಯಲ್ಲಿ ಇದ್ದವನಿಗೆ, ಅಂದ್ರೆ ಜೀವರಾಶಿಯಲ್ಲಿ ಎತ್ತರದಲ್ಲಿದ್ದವನಿಗೆ ಅರ್ಥವಾಗುವ ಒಂದು ಪರಿಪೂರ್ಣವಾದ ಕಾಲ. ಇದಕ್ಕಿಂತ ಆಚೆದ್ದನ್ನ ಅವನು ಊಹಿಸ್ಲಿಕ್ಕಾಗುದಿಲ್ಲ, ಇದಕ್ಕಿಂತ ಆಚೆದ್ದನ್ನ ಅವನಿಗೆ ಗ್ರಹಿಸ್ಲಿಕ್ಕಾಗುದಿಲ್ಲ. ಜೀವಗಳೆಲ್ಲ ಬಿಡಿ, ಅವರಿಗೆ ಅದು ಗ್ರಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇದ್ದದ್ರಲ್ಲಿ ಜೀವರಲ್ಲಿ ದೊಡ್ಡವ, ಅವನು ಗ್ರಹಿಸಬಹುದಾದ ಶ್ರೇಷ್ಠವಾದ ಕಾಲ ಅಂದ್ರೆ ಇಡೀ ಚತುರ್ಮುಖನ ಆಯುಷ್ಯ. ಆ ಚತುರ್ಮುಖನ ಆಯುಷ್ಯವನ್ನ ಇಲ್ಲಿ ಹೇಳಿದ್ದೇ ಅಲ್ಲ ಅಂತಾರೆ ಆಚಾರ್ಯರು. ಪರಬ್ರಹ್ಮಣಃ, ಅದಕ್ಕೆ ಸಹಸ್ರ ಅನ್ನೋ ಶಬ್ದಕ್ಕೆ 1000 ಅಂತ ಅರ್ಥ ಮಾತ್ರ ಅಲ್ಲ, ಅದು ಒಂದು ಅರ್ಥ ಇದೆ. ಅದರ ಹಾಗೆ ಅದನ್ನು ಮೀರಿದ್ದು, ಲೆಕ್ಕ ಇಲ್ಲದ್ದು ಅಂತ ಅರ್ಥ. ಸಹಸ್ರ ಅಂದ್ರೆ ಈಗ ನಮ್ಗೆ ಲೆಕ್ಕ ಹಾಕ್ಲಿಕ್ಕೆ ಕೋಟಿ ಆಗತ್ತೆ. ಸಂಸ್ಕೃತದಲ್ಲಂತೂ ಶಂಖ, ಮಹಾಶಂಖ, ಅರ್ಬುದ, ಇನ್ನು ನೂರಾರು ತರದ ಹೆಸರುಗಳಿವೆ. ಸುಮಾರು 70-80 ಸೊನ್ನೆ ಹಾಕಿದ್ರೆ ಹೇಗ್ ಲೆಕ್ಕ ಹಾಕಬೇಕು ಅನ್ನೋದಕ್ಕೂ ಕೂಡ ಸಂಖ್ಯೆಗಳಿವೆ. ಅಂತಹ ಸಂಖ್ಯೆಯನ್ನ ನೀವು ತೆಗೆದುಕೊಂಡ್ರೂ ಅಂತಹದ್ದಕ್ಕಿಂತಲೂ ಬಹು, ಅದನ್ನು ಮೀರಿದ್ದು ಅಂತಹ ಚತುರ್ಮುಖನ ಪರಬ್ರಹ್ಮನ ಸ್ಥಾನ ಅಂದ್ರೆ ಚಿಂತನೆ ಅಂತ ಅನ್ನೋದಕ್ಕೆ ಲೆಕ್ಕವೇ ಇಲ್ಲದಷ್ಟು ಅಂತ ಹೇಳಲಿಕ್ಕೋಸ್ಕರ ಸಹಸ್ರ ಶಬ್ದವನ್ನ ಬಳಸಿದ್ದು. ಸಹಸ್ರ ಅನ್ನೋದಕ್ಕೆ ಅಕ್ಷಯ್ಯ ಅಂತ ಅರ್ಥ. ಅವ್ಯಕ್ತ ಅವ್ಯಕ್ತಯ ಸರ್ವ ಪ್ರಭವತ್ಯ ಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಮ್ಯಕೆ. ಯಾಕೆಂದ್ರೆ ಕೃಷ್ಣನದ್ದೇ ಮಾತು ಅವ್ಯಕ್ತಾತ್. ಈ ಚತುರ್ಮುಖನ ತಾಯಿ ಒಬ್ಳಿದ್ದಾಳಲ್ಲ ಅವ್ಯಕ್ತ, ಅದರಿಂದ ಇಂಥ ಚತುರ್ಮುಖನಂತ ವ್ಯಕ್ತಿಗಳು ಅನೇಕ ಜನ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ. ಅಂದ್ರೆ ಅವರು 31,104,000 ಕೋಟಿ ವರ್ಷದ ವ್ಯಕ್ತಿಗಳು ಲೆಕ್ಕ ಇಲ್ಲದವರು. ಅವನ ಒಂದ್ ಆಯುಷ್ಯ ಅಲ್ವಾ, ಅಂತ ನೂರಾರು ಸಾವಿರಾರು ಕೋಟಿಗಟ್ಟಲೆ ಬ್ರಹ್ಮರು ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಹಗಲು ಬಂದಾಗ ಕಣ್ಣು ಬಿಟ್ರು, ರಾತ್ರಿ ಬಂದಾಗ ಕಣ್ಣು ಮುಚ್ಚಿದ್ರು. ರಾತ್ರಿಯಾಗಮೇ ಪ್ರಲೀಯಂತೆ. ಇಂಥ ಬ್ರಹ್ಮಾದಿಗಳು ರಾತ್ರಿ ಬಂದೊಡನೆ ಅವರ ಜೀವನದ ಅಂಶವನ್ನ ಮುಗಿಸಿದೊಡನೆ ಅವರು ಕೊನೆಗೊಳ್ಳುತ್ತಾರೆ. ತತ್ರೈವ ಅವ್ಯಕ್ತ ಸಮ್ಯಕೆ, ಅಲ್ಲೇ ಚತುರ್ಮುಖ ಅವ್ಯಕ್ತದಲ್ಲಿ ಕೊನೆಗೊಳ್ಳುತ್ತಾನೆ, ತಾನು ಉತ್ತಮವಾದ ಗತಿಯನ್ನ ಸೇರುತ್ತಾನೆ. ನಹಿ ವಿರಿಂಚ ಅಹಾನ್ಯೇವ ಸರ್ವ ವ್ಯಕ್ತಿಲಯ. ವಿರಿಂಚನಿಗುಂಟಾಗುವಂತಹ ಹಾನಿ ಒಂದು ಹಗಲಿನಲ್ಲಿ ಎಲ್ಲ ವ್ಯಕ್ತಿಗಳು ನಾಶ ಆಗುವುದಿಲ್ಲ, ಕೇವಲ ಭೂಮಿಯ ಸಣ್ಣ ಪುಟ್ಟ ಭಾಗಗಳು ಮಾತ್ರ ನಾಶ ಆಗುತ್ತೆ. ಅವನ ಲಯ ಆಗುವ ಹೊತ್ತಿಗೆ ಜಗತ್ತಿನಲ್ಲಿ ಎಲ್ಲವೂ ಲಯ ಆಗ್ಬೇಕು. ಯಾಕೆಂದ್ರೆ ಅವನು ಲಯಗೊಳ್ಳುವುದು ಅಂದ್ರೆ ಜೀವೋತ್ತಮನಾದವನು ಕೊನೆಯವನು ಲಯ ಹೊಂದುವುದು ಅಂತ ಅರ್ಥ. ಅದ್ರ ಮೇಲೆ ಏನು ಉಳಿಯಲ್ಲ. ಅವನ ಅಹಸ್ಸು ಅಂದ್ರೆ ಒಂದು ಹಗಲು ಮಾತ್ರ ಲಯ. ಆ ಒಂದು ಹಗಲು ಲಯ ಆಗುವುದು ಅನ್ನೋದು ಒಂದು ಸಣ್ಣ ಕ್ಷಣವೂ ಅಲ್ಲ ಅದು ಜಗತ್ತಿನ ವ್ಯವಸ್ಥೆಯ ವಿಷಯದಲ್ಲಿ. ಆದ್ರಿಂದಾಗಿ ನಿತ್ಯಸ್ಯಾಪಿ ಹರೇಃ ಕಾಲಃ ದ್ವಿಪರಾರ್ಧಾತ್ಮಕ ಸ್ವಯಂ ಅಹಶ್ಚಾಸೌ ನಿಮೇಶಶ್ಚೇತ್ ನಿಮೇಶಶ್ಚ ಇತಿ ಅಪ್ರವೃತ್ಯೋಪ ಇತಿ ಉಪಚರ್ಯತೆ. ಪರಮಾತ್ಮನಿಗೆ ಕಾಲದ ಬಂಧನ ಇಲ್ಲ. ಅವನು ಇಲ್ಲಿಂದ ಶುರುವಾಗಬೇಕು ಕಾಲ, ಅವನ ಅಧಿಕಾರ ಅಥವಾ ಅವನ ಅಸ್ತಿತ್ವ ಅಥವಾ ಅವನ ಹುಟ್ಟು, ಇದೆಲ್ಲ ಯಾರಿಗೆ ಅಂದ್ರೆ ಅನಿತ್ಯವಾದ ವಸ್ತುಗಳಿಗೆ ಕಾಲದ ಬಂಧನ. ನಿತ್ಯನಾದ ಪರಮಾತ್ಮನಿಗೆ ಕಾಲದ ಬಂಧ ಇಲ್ಲ. ದ್ವಿಪರಾರ್ಧಾತ್ಮಕ ಸ್ವಯಂ, ಇದು ಈಗ ನಾವು ನೋಡುವಂತಹ ಕಾಲ ನಮಗೆ ಲೋಕದಲ್ಲಿ ಅನುಭವಕ್ಕೋಸ್ಕರ ದ್ವಿಪರಾರ್ಧೆ ಅಂದ್ರೆ ಪರಾರ್ಧದ ಎರಡನೇ ಭಾಗ, ಪೂರ್ವಾರ್ಧ ಪರಾರ್ಧ. 50 ವರ್ಷ ಕಳೆದು ಸಾಧನೆ ಮುಗಿಸಿ ಆಗಿದೆ, 51ನೇ ವರ್ಷದ ಮಧ್ಯದಲ್ಲಿದ್ದೇವೆ ನಾವು. ಅದು ಪರಮಾತ್ಮನಿಗೆ, ನಿತ್ಯನಾದ ಪರಮಾತ್ಮನಿಗೆ ಅತ್ಯಂತ ಸಣ್ಣ ಕಾಲ. ಅಹಶ್ಚಾಸೌ ನಿಮೇಶಶ್ಚೇತ್. ಈ ಇಡೀ ಚತುರ್ಮುಖನ ಆಯುಷ್ಯ ಅಂತ ಅನ್ನೋದು
ಅವನಿಗೆ ಅತ್ಯಂತ ಸಣ್ಣ ಕಾಲ. ಅದು ನಿಮೇಷ ಅನ್ನೋದು ನಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳುದಷ್ಟೇ ಬಿಟ್ರೆ, ಇಡೀ ಆ ದಿನ ಅಥವಾ ಇಡೀ ಚತುರ್ಮುಖನ ಆಯುಷ್ಯ ಕಣ್ಣು ಮುಚ್ಚಿ ತೆಗೆಯುವಷ್ಟು ಅಂದ್ರೆ ನಾವು ಯೋಚನೆ ಮಾಡ್ಬೇಕು. ಅಂತ ಕಣ್ಣು ದೊಡ್ಡದು ಅಂತ ಆಲೋಚನೆ ಮಾಡಬಹುದೋ, ಅಥವಾ ಅಷ್ಟು ಸುಲಭದಲ್ಲಿ ಆ ಕಾಲವನ್ನು ಅವನು ಕಣ್ಮುಚ್ಚಿ ತೆಗೆಯುವಾಗ 31,104,000 ಕೋಟಿ ವರ್ಷಗಳು ಕಳೆದು ಹೋಗ್ತಾವೆ ಅಂದ್ರೆ ಅವನು ಎಷ್ಟು ದೊಡ್ಡ ಸುಖಿ ಇರಬೇಕು. ಯಾಕೆಂದ್ರೆ ಸುಖಿಯಾದವರಿಗೆ ಮಾತ್ರ ಕಾಲ ಸುಖವಾಗಿ ಕಳೆಯತ್ತೆ, ಕಳೆದದ್ದೇ ಗೊತ್ತಾಗಲ್ಲ, ಮತ್ತು ಕಾಲ ಕಳೆಯುವಷ್ಟರಲ್ಲೂ ಅವರಿಗೆ ಎಚ್ಚರ ಇರುತ್ತೆ. ಈಗ ನಿದ್ದೆ ಮಾಡಿ ನಾವು ಕೂಡ ಕಾಲ ಕಳೀತೇವೆ, ಆ ರೀತಿ ಕಾಲ ಕಳೆಯುವುದು ದೊಡ್ಡ ಸಂಗತಿ ಅಲ್ಲ. ಅಥವಾ ಪ್ರಜ್ಞೆ ತಪ್ಪಿ ಒಂದೊಂದು ವರ್ಷ ಕಳೆದು ಹೋಗ್ಬೋದು ಒಬ್ಬೊಬ್ಬರಿಗೆ, ಅದು ಕಾಲ ಕಳೆಯುವುದಲ್ಲ. ಕಾಲದಲ್ಲಿ ಇದ್ದು ಸುಖವಾಗಿ ಕಳೆಯುವುದು ಅಂತ ಉಂಟಲ್ವಾ, ಅದು ಪೂರ್ಣತೆ, ಅದು ಪರಶಕ್ತಿ ಅಂತ ಕರೆಯುವಂಥದ್ದು. ಹಾಗಾಗಿ ಭಗವಂತನ ಪಾರಮ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಈ ಮಾತು ಬಂದದ್ದು. ಇದು ಕೇವಲ ಚತುರ್ಮುಖನ ಬಗ್ಗೆ ಅಲ್ಲ, ಪರಬ್ರಹ್ಮನ ಬಗ್ಗೆನೇ ಇದು ಮಾತಾಡಿದ್ದು ಅನ್ನೋದನ್ನ ಈ ಮಾತಿನ ಮೂಲಕ ತಿಳಿಸಿದ್ರು. ಆಚಾರ್ಯರ ಭಾಷ್ಯದ ಮಾತು ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಇನ್ನೊಂಚೂರು ಮುಂದೆ, ಮಾಂ ಪ್ರಾಪ್ಯ ನ ಪುನರಾವೃತ್ತಿ ರೀತಿ ಸ್ಥಾಪಯಿತು ಅವ್ಯಕ್ತಾಖ್ಯಾಂ ಆತ್ಮ ಸಾಮರ್ಥ್ಯಂ ದರ್ಶಯಿತು ಪ್ರಳಯಾದಿ ದರ್ಶಯತಿ ಸಹಸ್ರಯುಗ ಇತ್ಯಾದಿನ. ನೀವು ಇನ್ನು ಕೆಳಗೆ ಹೋಗ್ಬಿಟ್ಟಿದ್ದೀರಿ, ಮೇಲೆ ಹೋಗ್ಬೇಕು ಇನ್ನು.